ನಮ್ಮ ಪಾಪುದು 1 ಮಂತ್ ವ್ಯಾಕ್ಸಿನೇಷನ್ ಸ್ಕಿಪ್ ಆಗ್ಬಿಟ್ಟಿತ್ತು. ಅದಕ್ಕೆ ಡಾಕ್ಟರ್ ಏನಂತ ಹೇಳಿದ್ರು ನೋಡಿ. ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ಸ್. ಇವತ್ತು ವ್ಯಾಕ್ಸಿನೇಷನ್ ಡೇ ವ್ಲಾಗ್ ಆಗಿರುತ್ತೆ. ಪಾಪುಗೆ 10 ಮಂತ್ಸ್ದು ವ್ಯಾಕ್ಸಿನೇಷನ್ ಹಾಕ್ಸ್ಬೇಕಿತ್ತು. ನಾನು ಸಂಜೆ ಆಗಿತ್ತು ಆಲ್ರೆಡಿ. ಅಪಾಯಿಂಟ್ಮೆಂಟ್ ತಗೊಂಡು ನಾವು ಹೊರಟ್ವಿ. ನಿಮಗೆ ಇವಾಗಲೇ ಗೊತ್ತಾಗ್ತಿದೆ ಅಪಾಯಿಂಟ್ಮೆಂಟ್ ಅಂದರೆ ನಾನು ಪ್ರೈವೇಟಲ್ಲಿ ಹಾಕ್ಸ್ತಿದ್ದೀನಿ ಅಂತ. ನಾನು ಫುಲ್ ಎಲ್ಲವುದು ಪ್ರೈವೇಟಲ್ಲಿ ಹಾಕ್ಸ್ತಿಲ್ಲ. ಗೌರ್ಮೆಂಟಲ್ಲಿ ಯಾವ್ದ್ಯಾವ್ದು ಕೊಡ್ತಾರೆ ಅದನ್ನು ಅಲ್ಲಿ ಹಾಕಿಸ್ತೀನಿ. ಮಿಕ್ಕಿದ್ದು ಯಾವುದು ಗೌರ್ಮೆಂಟಲ್ಲಿ ಸಿಗಲ್ವೋ ಅದನ್ನು ಪ್ರೈವೇಟಲ್ಲಿ ಹಾಕಿಸ್ತಿದ್ದೀನಿ. ಇದು ಸೇರಿ ನಾನು ಪಾಪುಗೆ 3 ವ್ಯಾಕ್ಸಿನೇಷನ್ ಪ್ರೈವೇಟಲ್ಲಿ ಹಾಕ್ಸಿದ್ದೀನಿ. ಇನ್ನು ಮಿಕ್ಕಿದೆಲ್ಲ ಗೌರ್ಮೆಂಟಲ್ಲೇ. ಫಸ್ಟು ಅವಳು ಹುಟ್ಟಿದಾಗ ಹಾಕ್ತಾರಲ್ಲ ಅದು ಪ್ರೈವೇಟಲ್ಲೇ ಹಾಕಿದ್ರು. ಅದಾದ್ಮೇಲೆ 6 ಮಂತ್ಸ್ದು ಒಂದು ಪ್ರೈವೇಟಲ್ಲಿ ಹಾಕಿಸ್ದೆ. ನೆಕ್ಸ್ಟ್ 10 ಮಂತ್ಸ್ದು ಪ್ರೈವೇಟಲ್ಲಿ ಹಾಕ್ಸಿದ್ದು. ಅದಕ್ಕಿಂತ ಮುಂಚೆ 6 ವೀಕ್ಸ್ದು, 10 ವೀಕ್ಸ್ದು, 14 ವೀಕ್ಸ್ದು, 9 ಮಂತ್ಸ್ದು ಎಲ್ಲ ಗೌರ್ಮೆಂಟಲ್ಲೇ ಹಾಕ್ಸಿರೋದು. ಈ ಸಲ ನಾನು ಹಾಕ್ಸೋಕೆ ಬಂದಿರೋದು ಅವಳು ಎಲ್ಲಿ ಹುಟ್ಟಿದ್ಲು ಆ ಹಾಸ್ಪಿಟಲಿಗೆ ಬಂದೆ. ಯಾಕಂದ್ರೆ ಅಲ್ಲಿನ ಡಾಕ್ಟರ್ ಫುಲ್ ನೀಟಾಗಿ ಹೇಳ್ತಾರೆ. ನಾನು Cloud9 ಮುಂಚೆ ಎಲ್ಲ ಒಂದು 2-3 ಸಲ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಿದೆ. ಬಟ್ ಅಲ್ಲಿ ನನ್ಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿಲ್ಲ. ಅವ್ರು ಹೆಂಗೆ ಅಂದರೆ ನಾವು ಎಷ್ಟು ಕೇಳ್ತೀವೋ ಅಷ್ಟಕ್ಕೆ ಮಾತ್ರ ಆನ್ಸರ್ ಮಾಡ್ತಾರೆ. ಮತ್ತೆ ಎಲ್ಲ ಔಟ್ ಕೊಡ್ತಾರೆ. ಅವರಾಗಿ ಎಕ್ಸ್ಪ್ಲೇನ್ ಮಾಡೋದು ಆ ಥರ ಎಲ್ಲ ಮಾಡಲ್ಲ. ನಂಗೆ ಅಷ್ಟು ಕಂಫರ್ಟೇಬಲ್ ಅಂತ ಅನಿಸ್ಲಿಲ್ಲ. ನಂದು ಡೆಲಿವರಿ ಆಗಿತ್ತಲ್ಲ ಆ ಹಾಸ್ಪಿಟಲಲ್ಲಿ ಮಕ್ಕಳು ಡಾಕ್ಟರ್ ಇದ್ರಲ್ಲ, ಅವ್ರು ತುಂಬ ಚೆನ್ನಾಗಿ ಡೀಟೇಲ್ಡ್ ಆಗಿ ಹೇಳ್ತಾ ಇದ್ರು. ಮತ್ತೆ ಫುಲ್ ಎಕ್ಸ್ಪೀರಿಯನ್ಸ್ಡ್ ಡಾಕ್ಟರ್ ಥರ ಕಾಣಿಸ್ತಾ ಇದ್ರು. ಅವರು ಏಜ್ಡ್ ಪರ್ಸನ್ ಆಯ್ತಾ, ಸೊ ಫುಲ್ ಎಕ್ಸ್ಪೀರಿಯನ್ಸ್ ಇದೆ ಅನ್ನೋ ಥರನೇ ಕಾಣ್ತಾ ಇತ್ತು. ಚೆನ್ನಾಗಿ ಹೇಳ್ಕೊಡ್ತಿದ್ರು. ಅದರಿಂದ ಈ ಸಲ ಅಲ್ಲೇ ವ್ಯಾಕ್ಸಿನೇಷನ್ ಹಾಕ್ಸೋಣ ಅಂತ ಅನ್ನಿಸ್ತು ನನಗೆ. ಸೊ ಅಲ್ಲಿ ಹೋದ್ವಿ. ಹೋಗಾದ್ಮೇಲೆ ಸ್ವಲ್ಪ ವೆಯ್ಟ್ ಮಾಡಿದ್ವಿ. ಡಾಕ್ಟರ್ ಫುಲ್ ರಶ್ ಇತ್ತು ಅಂತ ಹೇಳಿ ಅವಳದು ಹೆಡ್ ಸೈಜು ಮತ್ತೆ ಅವಳದು ಹೈಟು ವೆಯ್ಟು ಎಲ್ಲ ಚೆಕ್ ಮಾಡಿ ಆದ್ಮೇಲೆ ವ್ಯಾಕ್ಸಿನೇಷನ್ ಹಾಕಿದ್ರು. ನಾನೇನು ಮಾಡಿದೆ ಅಂದರೆ ಲಾಸ್ಟ್ ಮಂತ್ ಡಿಸೆಂಬರಲ್ಲಿ ಊರಿಗೆ ಹೋಗಿದ್ದೆ. ಆವಾಗ 15 ಡೇಸ್ ಲೇಟ್ ಆಗಿತ್ತು. ನಾನು ಊರಲ್ಲಿ ಹಾಕ್ಸೋಣ ಗೌರ್ಮೆಂಟಲ್ಲಿ ಅಂದ್ಕೊಂಡು ಹೋಗಿದ್ದೆ. ತಾಯಿ ಕಾರ್ಡ್ನ ಮರ್ತೋಗಿದ್ದೆ. ಮತ್ತೆ ಊರಿಂದ ಬರೋದ್ರೊಳಗೆ 10 ಡೇಸ್ ಆಗೋಗ್ಬಿಟ್ಟಿತ್ತು. ಬಂದ ತಕ್ಷಣ 9 ಮಂತ್ಸ್ ವ್ಯಾಕ್ಸಿನೇಷನ್ ಹಾಕಿಸ್ದೆ. ಅದಾಗಿ 1 ತಿಂಗಳಾಗಲಿ ಅಂದ್ಬಿಟ್ಟು ಈ 10 ಮಂತ್ಸ್ ವ್ಯಾಕ್ಸಿನೇಷನ್ ಹಾಕ್ಸೋಕೆ ಬಂದಾಗ ಡಾಕ್ಟರ್ಗೆ ಹೇಳಿದೆ. ಅವಾಗ ಹೇಳಿದ್ರು ಏನು ತೊಂದರೆ ಇಲ್ಲ, ನೀವು ಲಾಸ್ಟ್ ಮಂತ್ ಹಾಕ್ಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಯಾಕಂದ್ರೆ ಈ ಸಲನೂ 2 ಸೇರ್ಸ್ ಹಾಕ್ಬೋದು. ಬಟ್ ಕೆಲವೊಂದು ವ್ಯಾಕ್ಸಿನ್ ಮಾತ್ರ 1 ಮಂತ್ ಗ್ಯಾಪ್ ಇರಲೇಬೇಕು, ಏನ್ ತೊಂದರೆ ಇಲ್ಲ ಅಂತ ಹೇಳಿದ್ರು. ಇದೆಲ್ಲ ಮುಗಿಸ್ಕೊಂಡು ಪಾನಿಪುರಿ ಮಸಾಲ ಪುರಿ ಎಲ್ಲ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ಫಸ್ಟ್ ಎಲ್ಲ ಪಾನಿ ಗ್ರೀನ್ ಬರೋದು, ಇವಾಗ ವೈಟ್. ಇಲ್ಲಂತೂ ಪಾನಿಪುರಿ ಮಸಾಲ ಪುರಿ ಅಂತೂ ಸಕ್ಕತ್ತಾಗಿರುತ್ತೆ. ನಾನು ಬೆಂಗಳೂರಲ್ಲಿ ಎಷ್ಟೋ ಕಡೆ ತಿಂದಿದ್ದೀನಿ, ಬಟ್ ಇದೊಂದು ಸ್ಪಾಟ್ ಮಾತ್ರ ನಮ್ಮ ಫೇವ್ರೇಟ್. ಮನೆಯಿಂದ ತುಂಬ ದೂರ ಇದೆ, ಅಲ್ಲಿ ಹೋಗೋದಕ್ಕೆ ಒಂದು 20 ನಿಮಿಷ ಬೇಕು. ಬಟ್ ನಾವು ಒಂದು 2 ಮಂತ್ಸ್ಗೆ ಒಂದ್ಸಲನಾದ್ರೂ ಅಲ್ಲಿ ಹೋಗ್ಬಿಟ್ಟು ತಿಂತೀವಿ. ಅಷ್ಟು ಚೆನ್ನಾಗಿರುತ್ತೆ. ಹಸಿ ಬಟಾಣಿ ಎಲ್ಲ ಬೇಯಿಸ್ಬಿಟ್ಟು ಅದನ್ನ ಗ್ರೈಂಡ್ ಮಾಡಿ ಹಾಕಿರ್ತಾರೆ, ಅದಕ್ಕೆ ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಪೂರಿನೂ ಅಷ್ಟೇ ಕ್ವಾಲಿಟಿ ಚೆನ್ನಾಗಿರುತ್ತೆ. ಇದು ನಮ್ಮ ಫೇವ್ರೆಟ್ ಸ್ಪಾಟ್ ಆಯಿತಾ. ನಮ್ಮ ಹಾಸ್ಪಿಟಲ್ ಹತ್ರನೇ ಇದಿರೋದ್ರಿಂದ ಆ ಕಡೆ ಹೋಗಿದ್ವಲ್ಲ, ಸೊ ಎಷ್ಟೋ ದಿನ ಆದಮೇಲೆ ಬಂದು ತಿಂದ್ವಿ. ಸಕ್ಕತ್ತಾಗಿತ್ತು. ಪಾನಿಪುರಿ ತಿನ್ನು. ಇವಾಗ ಬಾಯಿ ತೆಗಿತಿದ್ದಾರೆ. ಹತ್ತಿಂದ ಸಾಲಿಲ್ಲ ಅಂದ್ಬಿಟ್ಟು ಆನ್ ದ ವೇ ಬರ್ಬೇಕಾದ್ರೆ ಬೇಕ್ರಿ ಕಾಣ್ತು ಅಂದ್ಬಿಟ್ಟು ಅಲ್ಲಿಗೂ ಹೋದ್ವಿ. ಏನಾದ್ರು ತಿನ್ಕೊಂಡು ಬರೋಣ ಸ್ವೀಟ್ ಆಗಿ, ಖಾರ ತಿನ್ವಲ್ಲ ಅಂತ ಹೇಳಿ. ಇಲ್ಲಿ ನೋಡಿದ್ರೆ ನಾಯಿಗಳ ಸಾಮ್ರಾಜ್ಯ, ಏನು ಸೆಕ್ಯೂರಿಟಿಗೋಸ್ಕರ ಕೂತಿದ್ದಾವೆ ಅನ್ನೋ ಥರ ಮಲಗಿತ್ತು. ನಮಗಂತೂ ಭಯದಲ್ಲೇ ಒಳಗಡೆ ಹೋದ್ವಿ. ಈ ಬೇಕ್ರಿಲಿ ಎಷ್ಟು ಚೆನ್ನಾಗಿರೋ ಐಟಮ್ಸ್ ಎಲ್ಲ ಮಾಡಿದ್ದಾರೆ ಅಂದರೆ ಅದು ಟೇಸ್ಟ್ ಚೆನ್ನಾಗಿರುತ್ತೋ ಇಲ್ವೋ ಅದು ನೆಕ್ಸ್ಟ್ ಆಯ್ತಾ. ಅದು ಡಿಸೈನ್ ಎಲ್ಲ ಸಕ್ಕತ್ತಾಗಿ ಒಂಥರ ಡಿಫ್ರೆಂಟಾಗಿ ಮಾಡಿದ್ರು. ಪಾಲಕ್ ಬಜ್ಜಿ ಸರ್, ಇದು ನೇಮ್ ಏನು? ಇದು ಪಾಲಕ್ ಪಕೋಡ. ನಿಮಗೂ ತೋರ್ಸೋಣ ಅಂತ ವಿಡಿಯೋ ಮಾಡ್ಕೊಂಬಂದೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಫ್ಲವರ್ ಥರ, ಮ್ಯಾಂಗೋ ಥರ, ಸ್ಟ್ರಾಬೆರಿ ಥರ ಸಕ್ಕತ್ತಾಗಿತ್ತು. ಎಲ್ಲ ಕ್ಯೂಟಾಗಿತ್ತು. ಬಟ್ ನನಗೆ ಸ್ವೀಟ್ ಅಷ್ಟೊಂದು ಇಷ್ಟ ಇಲ್ಲ. ನೋಡೋಕೆ ಮಾತ್ರ ಸಕ್ಕತ್ತಾಗಿ ಕಾಣ್ತಾ ಇತ್ತು. ಆಮೇಲೆ ಮಿನಿ ಪಿಜ್ಜಾ ಥರ ಇತ್ತು. ಇದಕ್ಕೆ 40 ಏನೋ ಇರಬೇಕು. ಚೀಸ್ ಹಾಕಿದ್ರು ಮೇಲ್ಗಡೆ. ಹೆಂಗಿರುತ್ತೆ ಟ್ರೈ ಮಾಡೋಣ ಅಂತ ತಗೊಂಡ್ವಿ. ಬಟ್ ಓಕೆ ಚೆನ್ನಾಗಿತ್ತು. ಪಿಜ್ಜಾ ಥರ ಏನು ಫೀಲ್ ಕೊಡಲಿಲ್ಲ. ಚೀಸ್ ಎಲ್ಲ ಇರೋದ್ರಿಂದ ಟೇಸ್ಟ್ ಚೆನ್ನಾಗಿತ್ತು, ಹೊಟ್ಟೆ ತುಂಬಿತು. ನೆಕ್ಸ್ಟ್ ಏನು ತಿಂಡಿ ಅಂತ ಹುಡುಕ್ತಾ ಇದ್ದಾರೆ. ಹಿಂದೆ ಜೇಬಲ್ಲಿದೆ, ತಗೊಳ್ಳಿ. ಟ್ಯಾಪ್ ಮಾಡ್ಬೋದಾ? ಎಷ್ಟು ತಿನ್ನೋದು.
ಮತ್ತೆ ಐಸ್ ಕ್ರೀಮ್ ತಿನ್ನಕ್ ಹೋಗ್ತಿದ್ದಾರೆ. ಇದೆಂತದ ಇಲ್ಲೇ ತಿನ್ನೋದಾ? ಅಲ್ಲ ಮನೆಗೆ ತಗೊಂಡು ಹೋಗಿ ತಂದು. ಅದೇನು ತಗೊಂಡೋಗೋದು ಮತ್ತೆ ಆ ಥರ ತಂದಿದ್ಯಾ? ಲಾಸ್ಟ್ ಟೈಮ್ ತಗೊಂಡಿದ್ದೀರಾ? ಬೇರೆ ಟೇಸ್ಟ್ ಮಾಡೋದಲ್ವಾ? ಕ್ಯಾರೆಟ್ ಹಲ್ವಾ ಮನೆಗೆ ಆ ಥರ ತಂದಿದ್ಯಲ್ಲ? ಇಟ್ಕೊಂಡು ಹೋಗೋ ಸೀಟ್ನಲ್ಲಿ. ಬಿದ್ದೋಗ್ಬಿಡ್ತು ಕಣ ಆಶೆ. ಎಷ್ಟು ದೂರ ಮನೆ ಕೊಡು ಹಿಡ್ಕೊತೀನಿ ಪಾಪು ಇದೆ. ಬಿಡಿ. ಹಂಗೆ ಇಟ್ಟರು ಸ್ವಲ್ಪನೂ ಗೊತ್ತಾಗಲ್ಲ ಇವನಿಗೆ ಹಿಂಗದ ಬೀಳಲ್ಲ ಅನ್ಸುತ್ತೆ. ಎರಡನ್ನೂ ಸೀಟಿಗೆ ಒರೆಸಿಡಿ. ಎರಡನ್ನೂ ನಿಧಾನ ಸೀಟಿಗೆ ಹೋಗು, ಒರೆಸ್ಬಿಡಿ. ಎಲ್ಲ ಹಾರಿಸ್ಬೇಡ. ರಮ್ಮಿಂಗ್ ಕೇಳ್ಕೊಡ ಇಲ್ಲ ನಾನು ಇಟ್ಕೋತೀನಿ. ಪಾರ್ಸಲ್ ಮಾಡ್ಕೊಟ್ಟಿದ್ದ. ನಾನು ಪಾರ್ಸಲ್ ಹೇಳಿಲ್ಲ. ಪಾಲಕ್ ಪಕೋಡ. ಇವತ್ತು ವ್ಯಾಕ್ಸಿನೇಷನ್ ಡೇ ಆಗಲಿಲ್ಲ, ತಿನ್ನೋ ಡೇ ಆಗಿತ್ತು. ಹೊಟ್ಟೆ ತುಂಬ ತಿನ್ಕೊಂಡು ಮಾಡ್ಕೊಡ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತೆ ನನ್ನ ಪ್ರೀವಿಯಸ್ ವಿಡಿಯೋಸ್ನ ನೀವು ಇನ್ನೂ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ. ನಿಮಗೆ ಯಾವುದಾದ್ರೂ ವಿಷಯದ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೀನಿ ಅದ್ರ ಬಗ್ಗೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು. ಬಾಯ್ ಬಾಯ್.